ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕ್ರಿಯೇಟಿವ್ ಕನ್ನಡತೆ ಸಿಂಪಲ್ ರಂಗೋಲಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾವು ರಂಗೋಲಿಯನ್ನು ನೋಡಿ ಕಲಿಯುವುದರ ಜೊತೆಗೆ ಒಂದು ಸ್ವಾರಸ್ಯಕರವಾದ ಮಾಹಿತಿಯನ್ನು ತಿಳಿದುಕೊಂಡ್ರೆ ಹೇಗಿರುತ್ತೆ? ಬನ್ನಿ ಇವತ್ತು ತಲಕಾಡಿನ ಬಗ್ಗೆ, ಅಲಮೇಲಮ್ಮನವರ ಶಾಪದ ಕಥೆ ಏನು, ಅಲಮೇಲಮ್ಮ ಯಾರು, ಆಕೆಯ ಶಾಪವೇನು ಅಂತ ಅನ್ನೋದನ್ನು ತಿಳಿದುಕೊಳ್ಳೋಣ. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ, ನನ್ನ ಶಾಪ ಈಡೇರಲೇಬೇಕು. ಇದು ಸುಮಾರು 400 ವರ್ಷಗಳಿಗೂ ಹಿಂದಿನ ಅಲಮೇಲಮ್ಮನವರ ಕತೆ. ಆಗ ಮೈಸೂರು ರಾಜ್ಯದ ರಾಜಧಾನಿ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ವಿಜಯನಗರದ ಅರಸರಿಗೆ ಸೇರಿದ್ದರಿಂದ ಅವರು ರಂಗರಾಯನೆಂಬ ತಮ್ಮ ಪ್ರತಿನಿಧಿಯನ್ನು ನೇಮಿಸಿಕೊಂಡಿರ್ತಾರೆ. ಆತನ ಮಡದಿಯೇ ಮೈಸೂರಿನ ಅರಸರಿಗೆ ಶಾಪ ಕೊಟ್ಟ ಅಲಮೇಲಮ್ಮ. ಆ ದಂಪತಿಗಳಿಬ್ಬರೂ ಪ್ರಜಾಪರಿಪಾಲಕರಾಗಿರ್ತಾರೆ. ಆದರೆ ಶ್ರೀರಂಗರಾಯರಿಗೆ